ಸರ್ಕಾರಕ್ಕೆ ಬೇರೆ ಬರುವಂಥ ಚಾನ್ಸಸ್ ಇದೆ ಸರ್? ಬರ್ತದೆ, ಯಾಕೆ ಬರೋದಿಲ್ಲ ರೀ? ಚೇಂಜ್ ಆಗುತ್ತಾ? ಚೇಂಜ್ ಯಾಕೆ ಈ ದೇಶನಾಗ ಮತದಾರ ಚೇಂಜ್ ಆದರೆ ಯಾರೂ ಏನೂ ಮಾಡೋದಾಗೋದಿಲ್ಲ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಆಗಿದ್ರೆ ಉಳಿ ಮತ್ತು ಬೇರೆ ಸರ್ಕಾರ ಹಾಂ ರೀ, ರಾಜ್ಯ ಸರ್ಕಾರ ಚೇಂಜ್ ಆಗುತ್ತೆ ಏನು ಈ ಸರ್ಕಾರ ಏನು ಹೈಕಮಾಂಡ್ ಇದೆ ಅಲ್ಲ, ಹೈಕಮಾಂಡದಲ್ಲಿ ಟೆಂಡರ್ ನಡೆದಿದೆ. ಡಿ ಕೆ ಶಿವಕುಮಾರ್ ಹೆಚ್ಚು ಕೊಡ್ತಾರೋ, ಸಿದ್ದರಾಮಯ್ಯನವ್ರು ಹೆಚ್ಚು ಕೊಡ್ತಾರೋ. ಆ ಟೆಂಡರ್ ಇನ್ನೂ ಬಿಡ್ ನಡೆದಿದೆ, ಇನ್ನೂ ಅದು ಕೊನೆಯ ಫೈನಲ್ ಆಗಿಲ್ಲ. ಅದು ಕೂಡ ರಾಹುಲ್ ಗಾಂಧಿ ಅನೌನ್ಸ್ ಮಾಡ್ತಾರೆ, ಇದು ರೇಟ್ ಹೆಚ್ಚಾಗಿದೆ, ಅದಕ್ಕೆ ನಾನು ಇಂಥವ್ರು XYZ ಮಾಡಿದೆ. ಕಾಂಗ್ರೆಸ್ ಶಾಸಕ ರಾಜಣ್ಣ ಅವರೇ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಅಸಹಾಯಕರಾಗಿದ್ದಾರೆ. ನೂರಕ್ಕೆ ರಾಜಣ್ಣ ಅವ್ರು ಹೇಳಿದ್ದು 100ಕ್ಕೆ 100 ಸತ್ತಿದೆ. ನನ್ನ ಹಾಗೆ ರಾಜಣ್ಣ ಅವ್ರು ಸಹ ಕಾಂಗ್ರೆಸ್ನಲ್ಲಿ ನೇರವಾಗಿ ಮಾತಾಡೋರು. ಅವರು ಸಿದ್ದರಾಮಯ್ಯನವ್ರು ಭಾಳ ನಂಬಿದ್ರು. ಇವರು ಒಬ್ಬರೇ ಅಲ್ಲ, ಭಾಳಷ್ಟು ಸಿದ್ದರಾಮಯ್ಯ ಫಾಲೋವರ್ಸ್ ಬಳಿ ಈ ಒಂದು ಭಾವನೆ ಬಂದಿದೆ. ಒಂದನೇದ್ದು, ಸಿದ್ದರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯ ಇಲ್ಲ, ನಂಬರ್ 1. ಇದನ್ನು ವಿಧಾನಸಭೆದಾಗ ಹೇಳೀನಿ. ಎರಡನೇದ್ದು, ತಮ್ಮ ಫಾಲೋವರ್ಗಳ ರಕ್ಷಣೆ ಮಾಡ್ತಾಯಿಲ್ಲ. ಮೂರನೇದ್ದು, ಅವರು ಸಿದ್ದರಾಮಯ್ಯನವರು ಏನೋ ನಿರೀಕ್ಷೆ ಇಟ್ಟಿದ್ರು ಜನ, ಆ ರೀತಿ ಸರ್ಕಾರ ಕೊಡಲಿಲ್ಲ. ಇದು ಮೂರರಲ್ಲಿ ಸಿದ್ದರಾಮಯ್ಯನವರು ವಿಫಲರಾಗ್ಯಾರ. ಸರ್ಕಾರಕ್ಕೆ ಬೇರೆ ಬರುವಂಥ ಚಾನ್ಸಸ್ ಇದೆ ಸರ್? ಬರ್ತದೆ, ಯಾಕೆ ಬರೋದಿಲ್ಲ ರೀ? ಚೇಂಜ್ ಆಗುತ್ತಾ? ಚೇಂಜ್ ಯಾಕೆ ಈ ದೇಶನಾಗ ಮತದಾರ ಚೇಂಜ್ ಆದರೆ ಯಾರೂ ಏನೂ ಮಾಡೋದಾಗೋದಿಲ್ಲ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಆಗಿದ್ರೆ ಉಳಿ ಮತ್ತು ಬೇರೆ ಸರ್ಕಾರ ಹಾಂ ರೀ, ರಾಜ್ಯ ಸರ್ಕಾರ ಚೇಂಜ್ ಆಗುತ್ತೆ ಏನು ಈ ಸರ್ಕಾರ ಏನು ಹೈಕಮಾಂಡ್ ಇದೆ ಅಲ್ಲ, ಹೈಕಮಾಂಡದಲ್ಲಿ ಟೆಂಡರ್ ನಡೆದಿದೆ. ಡಿ ಕೆ ಶಿವಕುಮಾರ್ ಹೆಚ್ಚು ಕೊಡ್ತಾರೋ, ಸಿದ್ದರಾಮಯ್ಯನವ್ರು ಹೆಚ್ಚು ಕೊಡ್ತಾರೋ. ಆ ಟೆಂಡರ್ ಇನ್ನೂ ಬಿಡ್ ನಡೆದಿದೆ, ಇನ್ನೂ ಅದು ಕೊನೆಯ ಫೈನಲ್ ಆಗಿಲ್ಲ. ಅದು ಕೂಡ ರಾಹುಲ್ ಗಾಂಧಿ ಅನೌನ್ಸ್ ಮಾಡ್ತಾರೆ, ಇದು ರೇಟ್ ಹೆಚ್ಚಾಗಿದೆ, ಅದಕ್ಕೆ ನಾನು ಇಂಥವ್ರು XYZ ಮಾಡಿದೆ. ಕಾಂಗ್ರೆಸ್ ಶಾಸಕ ರಾಜಣ್ಣ ಅವರೇ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಅಸಹಾಯಕರಾಗಿದ್ದಾರೆ. 100ಕ್ಕೆ ರಾಜಣ್ಣ ಅವ್ರು ಹೇಳಿದ್ದು 100ಕ್ಕೆ 100 ಸತ್ತಿದೆ. ನನ್ನ ಹಾಗೆ ರಾಜಣ್ಣ ಅವ್ರು ಸಹ ಕಾಂಗ್ರೆಸ್ನಲ್ಲಿ ನೇರವಾಗಿ ಮಾತಾಡೋರು. ಅವರು ಸಿದ್ದರಾಮಯ್ಯನವ್ರು ಭಾಳ ನಂಬಿದ್ರು. ಇವರು ಒಬ್ಬರೇ ಅಲ್ಲ, ಭಾಳಷ್ಟು ಸಿದ್ದರಾಮಯ್ಯ ಫಾಲೋವರ್ಸ್ ಬಳಿ ಈ ಒಂದು ಭಾವನೆ ಬಂದಿದೆ. ಒಂದನೇದ್ದು, ಸಿದ್ದರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯ ಇಲ್ಲ, ನಂಬರ್ 1. ಇದನ್ನು ವಿಧಾನಸಭೆದಾಗ ಹೇಳೀನಿ. ಎರಡನೇದ್ದು, ತಮ್ಮ ಫಾಲೋವರ್ಗಳ ರಕ್ಷಣೆ ಮಾಡ್ತಾಯಿಲ್ಲ. ಮೂರನೇದ್ದು, ಅವರು ಸಿದ್ದರಾಮಯ್ಯನವರು ಏನೋ ನಿರೀಕ್ಷೆ ಇಟ್ಟಿದ್ರು ಜನ, ಆ ರೀತಿ ಸರ್ಕಾರ ಕೊಡಲಿಲ್ಲ. ಇದು ಮೂರರಲ್ಲಿ ಸಿದ್ದರಾಮಯ್ಯನವರು ವಿಫಲರಾಗ್ಯಾರ. ಸರ್, ಬಾಗಲಕೋಟೆ